ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನ ಇವತ್ತಿನ ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಒಂದೇ ದಿನ ಬರ್ತ್ಡೇನ ಆಚರಿಸ್ಕೊತಾ ಇರ್ತಾರೆ. ಆ ವಿಚಾರ ಗೊತ್ತಾಗೋದು ನಮ್ಮ ಶ್ರವಣ್ ಸರಿಂದ. ಮನಸ್ವಿನಿ ಬರ್ತ್ಡೇ, ಅಜಿತ್ ಬರ್ತ್ಡೇ ಒಂದೇ ದಿವಸ ಆಗಿದೆ, ಅದರ ಜೊತೆಗೆ ಭೂಮಿ ಬರ್ತ್ಡೇನೂ ಸಹ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ದೊಡ್ಡ ಸಾಹೇಬ್ರೆ, ನನ್ನ ಬರ್ತಡೇ ನನ್ನ ಹುಟ್ಟಿದ ದಿನ ನಿಮ್ಗೆ ಹೆಂಗೆ ಗೊತ್ತು ಅಂದರೆ, ಭೂಮಿ ಪ್ರತಿ ವರ್ಷ ನೀನು ಅಲ್ಲಿ ಆಚರಿಸ್ಕೊತಿದ್ದಲ್ಲಮ್ಮ, ಆವಾಗ ಗೊತ್ತು ಅಂದಾಗ, ಹೌದು ಸಾಹೇಬ್ರೆ, ಆದರೆ ಈ ಸತಿ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಹಾಗಾಗಿ ಬರ್ತಡೇ ಆಚರಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ಕೊಂಡು ಭೂಮಿ ರೂಮ್ಗೆ ಬಂದುಬಿಡ್ತಾಳೆ. ಇನ್ನು ಅಜಿತ್ ಹಿಂದೆನೇ ಬರ್ತಾನೆ. ಏನಾಯಿತು ಭೂಮಿ ಅಂದಾಗ, ಅಪ್ಪ ಅಮ್ಮ ನೆನಪಾಯಿತು ಅಂದಾಗ, ಹೌದು ಸಾಹೇಬ್ರೆ ಹ್ಞೂ ಅಂತ ಅಂದ್ಬಿಟ್ಟು ಅಲ್ಲಿಗೆ ಶ್ರಾವಣ ಅಲ್ಲಿಗೆ ಬಂದು, ಭೂಮಿ ನೀನು ಏನು ಅನ್ಕೋಬೇಡಮ್ಮ, ನಾನೇ ನಿಮ್ಮಪ್ಪ ಅನ್ಕೋ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ. ಮತ್ತು ಭೂಮಿ, ಇವತ್ತು ನನ್ನ ಮಾತು ನಡೆಸ್ಕೊಡ್ತೀಯ ಅಂದಾಗ, ಏನು ದೊಡ್ಡ ಸಾಹೇಬ್ರೆ ಅಂದಾಗ, ನೀನು ಇವತ್ತು ನನ್ನ ಮಗಳು ಮನಸ್ವಿನಿಯಾಗಿ ಒಂದಿಷ್ಟು ಅನಾಥಾಶ್ರಮಕ್ಕೆ ಅವರಿಗೆ ಊಟ ತಿಂಡಿ ಬಟ್ಟೆ ಎಲ್ಲ ಕೊಡಬೇಕು, ಅದಕ್ಕೆ ನೀನು ಸಹಾಯ ಮಾಡ್ತೀಯಾ, ನನ್ನ ಜೊತೆ ಬರ್ತೀಯಾ ಅಂದ್ಬಿಟ್ಟು ಶ್ರಾವಣ ಹೇಳ್ತಾರೆ. ಖಂಡಿತ ಬರ್ತೀನಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಒಪ್ಕೋತಾಳೆ. ಇನ್ನು ಅಜಿತ್ಗೆ ಭೂಮಿ ಏನು ಲೆಟರ್ ಬರೆದಿದ್ದಾಳೆ ಅಂತ ಹೇಳಿಬಿಟ್ಟು ಅಜಿತ್ಗೆ ತುಂಬಾ ಕಾತರ ಇರುತ್ತೆ. ಅಜಿತ್ ಭೂಮಿ ಮನಸ್ಸಲ್ಲಿ ಏನಿದೆ ಅಂತ. ಆದರೆ ಭೂಮಿ ಅದರಲ್ಲಿ ಏನಂತ ಬರೆದಿರ್ತಾಳೆ ಅಂದರೆ, ಸಾಹೇಬ್ರೆ ನಿಮ್ಮ ಮೇಲೆ ನಾನು ಅಪ್ಪಿತಪ್ಪಿನೂ ಪ್ರೀತಿ ಎಲ್ಲ ಆಗ್ಬಿಡುತ್ತೋ ಅಂದ್ಕೊಂಡಿದ್ದೆ, ಯಾಕೆ ಅಂದರೆ ನಿಮ್ಮನ್ನು ನೋಡಿದರೆ ಅಷ್ಟು ಗುಣವಂತರು ನೀವು ಅಂತ, ನಿಮ್ಮಂಥವ್ರನ್ನ ನಾನು ಎಲ್ಲಿ ಪ್ರೀತಿ ಮಾಡಿಬಿಡ್ತೀನೋ ಮೈ ಮರೆತು ಅಂತ ಅಂದ್ಕೊಬಿಟ್ಟಿದ್ದೆ. ಆದರೆ ನಾನು ಆ ಥರ ತಪ್ಪು ಮಾಡಿಲ್ಲ. ನಿಮಗೆ ಕೊಟ್ಟಿರೋ ಸ್ಥಾನ ಯಾವತ್ತೂ ಅಲ್ಲೇ ಇರುತ್ತೆ ಸಾಹೇಬ್ರೆ. ನಾನು ಯಾವತ್ತೂ ಕನಸಲ್ಲೂ ಮನಸ್ಸಲ್ಲೂ ನಿಮ್ಮನ್ನು ಪ್ರೀತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿಬಿಟ್ಟು ಬರೆದಿರ್ತಾಳೆ. ಈ ವಿಚಾರ ನೋಡಿ ಅಜಿತ್ಗೆ ಸ್ವಲ್ಪ ಬೇಜಾರಾಗುತ್ತೆ, ಕಣ್ಣೀರು ಸಹ ಹಾಕ್ತಾರೆ. ಭೂಮಿ ಪ್ರೀತಿನ ಹೇಳ್ಕೊಳ್ಳಿಲ್ವಲ್ಲ, ಭೂಮಿ ಮನಸ್ಸಲ್ಲಿ ನಾನು ಇಷ್ಟೇ ಆಗಿ ಉಳಿದಿದ್ನ ಅಂತ ಹೇಳಿಬಿಟ್ಟು ನಂತರ ಶ್ರವಣ್ ಜೊತೆ ಭೂಮಿ ಆಶ್ರಮಕ್ಕೆ ಓಡೋಕ್ಕೆ ಸಿದ್ಧ ಆಗ್ತಾರೆ. ಅಷ್ಟರಲ್ಲಿ ಲಕ್ಷ್ಮಕ್ಕ ಫೋನ್ ಮಾಡಿ, ಭೂಮಿ ಇವತ್ತು ನೀನು ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ಶುಭಾಶಯ ಹೇಳೋಣ ಅಂತ ಫೋನ್ ಮಾಡಿದೆ ಅಂದ್ಬಿಟ್ಟು ಈಗ ಹೇಳ್ತಾರೆ. ಲಕ್ಷ್ಮಕ್ಕ ಹೇಳು ಅಂದಾಗ, ಸರಿ ಹುಟ್ಟುಹಬ್ಬದ ಶುಭಾಶಯಗಳು ಭೂಮಿ ಅಂದಾಗ, ಇರು ಕವಿತಕ್ಕ ಇದ್ದಾರೆ, ಅವ್ರಿಗೂ ನಿನಗೆ ವಿಶ್ ಮಾಡ್ತಾರೆ ಅಂತ ಹೇಳಿದಾಗ, ಕವಿತಕ್ಕ ನಮ್ಮ ಭೂಮಿಗೆ ವಿಶ್ ಮಾಡಿ ಅವಳಿಗೆ ಒಳ್ಳೇದಾಗಲಿ ಅಂತ ಅಂದಾಗ, ಇನ್ನು ಶಾರದಾಗೆ ಏನು ವಿಶ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿಬಿಟ್ಟು ವಿಶ್ ಮಾಡ್ತಾರೆ. ಇನ್ನು ಲೌಡ್ ಸ್ಪೀಕರ್ಗೆ ಹಾಕಿದ್ದಂಥ ಭೂಮಿ ಈ ಕಡೆ ಸಂಗೀತ ಎಲ್ಲರಿಗೂ ಸಹ ಒಂಥರ ಆಶ್ಚರ್ಯ ಆಗುತ್ತೆ. ಇದೇನಿದು ಈ ರೀತಿ ಮಾಡಿದ್ರಲ್ಲ, ನಮ್ಮ ಶಾರದಾ ಇದೇ ರೀತಿ ವಿಶ್ ಮಾಡ್ತಿದ್ದು ಅಂತ ಸಂಗೀತ ಹೇಳ್ತಾರೆ. ಹೌದಾ ಅತ್ತೆ ಅಂದಾಗ, ಹೌದಮ್ಮ, ನಮ್ಮ ಶಾರದಾ ಯಾರೇ ಒಬ್ಬರು ಚಿಕ್ಕವರು ಬರಲಿ ಅವ್ರಿಗೆ ಏನಾದರೂ ಬ್ಲೆಸ್ ಮಾಡಬೇಕು ಅಂದರೆ ಅವಳು ಇಂಗ್ಲೀಷಲ್ಲಿ ಹೇಳ್ತಿರ್ಲಿಲ್ಲ, ಆದರೆ ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತಿದ್ಲು, ಅವರಿಗೆ ಆಶೀರ್ವಾದ ಮಾಡೋಳು ಅಂತ ಹೇಳ್ತಾರೆ. ಸಂಗೀತ ಅವರು ಅಲ್ಲೇ ಮಿಸ್ ಹೊಡಿತಾ ಇರುತ್ತೆ. ಅವರು ಯಾರು ಇವರು ಅಂತ ಹೇಳಿಬಿಟ್ಟು, ಭೂಮಿ ಇವತ್ತು ನೀನು ನಮ್ಮ ಮನೆಗೆ ಬರ್ತೀಯಾ ಅಂದ್ಬಿಟ್ಟು ಲಕ್ಷ್ಮಕ್ಕ ಕೇಳ್ತಾರೆ. ಇಲ್ಲ ಲಕ್ಷ್ಮಕ್ಕ, ನಾನು ಮನೆಗೆ ಬರೋಕ್ಕಾಗೋದಿಲ್ಲ, ಯಾಕಂದರೆ ನಾನು ದೊಡ್ಡ ಸಾಹೇಬ್ರ ಜೊತೆ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ, ನೀವೇ ಬಂದುಬಿಡಿ, ಕವಿತಕ್ಕನ ಕರ್ಕೊಂಡು ಇವತ್ತು ಸಂಜೆ ಅಡುಗೆ ಮಾಡ್ತಿದ್ದೀವಿ ಅಂತ ಭೂಮಿ ಹೇಳ್ತಾಳೆ. ಸರಿ ಆಯಿತು ಭೂಮಿ ಅಂತ ಹೇಳಿಬಿಟ್ಟು ಈ ಕಡೆ ಲಕ್ಷ್ಮಕ್ಕ ಹೇಳ್ತಾ ಇರ್ತಾರೆ. ಇನ್ನು ನಮ್ಮ ಶಾರದಾಗೆ ಹಳೇದೆಲ್ಲ ಒಂಥರ ನೆನಪುಗಳು ಬರ್ತಾ ಇರುತ್ತೆ. ವಿಚಿತ್ರವಾಗಿ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಕ್ಷ್ಮಕ್ಕ ಇದ್ರು, ಏನಾಯಿತು ಕವಿತಕ್ಕ, ಏನಾಯ್ತು ನಿನಗೆ ಅಂದಾಗ, ಗೊತ್ತಾಗ್ತಾ ಇಲ್ಲ ನಾನು ಯಾರು, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಹೇಳ್ತಾರೆ. ಶಾರದಾ ಮಾತಾಡ್ತಿರ್ತಾರೆ. ಅಂದರೆ ಅವರಿಗೆ ಹಳೆ ನೆನಪುಗಳೆಲ್ಲ ಹೋಗ್ಬಿಟ್ಟಿತ್ತು ಅನಿಸುತ್ತೆ. ಇವಾಗ ಬರ್ತಾ ಇರಬೇಕು. ನಾನು ಇದನ್ನು ಭೂಮಿಗೆ ಹೇಳೋಣ ಅಂದರೆ ಭೂಮಿ ಬರ್ತಡೇ ಆಚರಿಸ್ಕೋತಾ ಇದ್ದಾಳೆ, ಹುಡುತಬ್ಬದಲ್ಲಿದ್ದಾಳೆ, ಏನು ಮಾಡೋದು ನಾನು ಅಂತ ಹೇಳಿಬಿಟ್ಟು ಲಕ್ಷ್ಮಕ್ಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಿಮ್ಮ ಕವಿತಕ್ಕ ಅಂತ ಹೇಳಿಬಿಟ್ಟು ವಿಚಾರಿಸ್ಕೊಂಡು ಇರ್ತಾಳೆ. ಆದರೆ ಈ ಕಡೆ ನಮ್ಮ ಶಾರದಾಗೆ ಹಳೆ ನೆನಪುಗಳು, ದೇವಯಾನಿ ಶೂಟ್ ಮಾಡಿದ್ದು, ಅವಳು ಎಲ್ಲಿ ಹೋಗಿದ್ದು, ಮತ್ತು ಶ್ರವಣ್ ಚಿಕ್ಕ ಮಗು ಮನಸ್ವಿನಿ, ಅದನ್ನೆಲ್ಲ ಸಹ ಶಾರದಾಗೆ ನೆನಪು ಬರ್ತಾ ಇರುತ್ತೆ. ಇನ್ನು ಭೂಮಿ ಆ ಕಡೆ ಆಶ್ರಮಕ್ಕೆ ಓಡ್ತಾರೆ. ಇನ್ನು ನಮ್ಮ ಲಕ್ಷ್ಮಕ್ಕ ಫೋನ್ ಮಾಡಿ, ಭೂಮಿ ಇವಾಗ ನೀನು ಎಲ್ಲಿ ಹೋಗ್ತಾ ಇದೀಯಾ ಅಂದಾಗ, ಲಕ್ಷ್ಮಕ್ಕ ನಾನು ಈ ಥರ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ, ಸರಿ ಆಯಿತು ಭೂಮಿ ಅಲ್ಲಿಗೆ ಬಂದುಬಿಡ್ತೀನಿ ಅಂದಾಗ, ಸರಿ ಆಯಿತು ಲಕ್ಷ್ಮಕ್ಕ, ನಾನು ಕವಿತಮ್ಮನ ನೋಡೇ ಇಲ್ಲ, ನೀವು ಆದಷ್ಟು ಬೇಗ ಕವಿತಮ್ಮನ ಕರ್ಕೊಂಡು ಈ ಥರ ಆಶ್ರಮಕ್ಕೆ ಬಂದುಬಿಡಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾರೆ. ಸರಿ ಅಂತ ಹೇಳಿ ಒಪ್ಕೋತಾರೆ. ಇನ್ನು ಶ್ರವಣ್, ಭೂಮಿ, ಅಜಿತ್ ಎಲ್ಲರೂ ಜೊತೆಗೆ ಇರೋದ್ರಿಂದ ಆದಷ್ಟು ಬೇಗ ಇವರು ಮೀಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಪುಳಿಯೋಗರೆ
ಚಿತ್ರಾನ್ನ ಎಲ್ಲ ಕಳಿಸ್ಕೊಂಡಿರ್ತಾರೆ. ಶ್ರವಣ್ ಇದ್ದಕ್ಕಿದ್ದಂಗೆ 1 ನಿಮಿಷ ಅಂತ ಹೇಳಿಬಿಟ್ಟು ಹೋಗ್ತಾರೆ ರೂಮ್ಗೆ. ಅಲ್ಲಿಗೆ ಹೋಗಿ ಶಾರದಾ ಮತ್ತು ಮನಸ್ವಿನಿ ಫೋಟೋದ ಮುಂದೆ ನಿಂತ್ಕೊಂಡು, ನೀವಿಬ್ಬರು ನನ್ನ ಬಿಟ್ಟು ಈಗಾಗಲೇ 20 ವರ್ಷ ಆಗಿದೆ, ಹೆಂಗಿದ್ದೀರಾ ಅಂತ ಗೊತ್ತಿಲ್ಲ, ನಿಮ್ಮಿಬ್ಬರು ಜೊತೆಯಲ್ಲಿ ಇದ್ದಿರೋ ಬೇರೆ ಬೇರೆ ಇದ್ದಿರೋ ಹೇಳಿಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾರೆ. ಅಲ್ಲಿಗೆ ಅಜಿತ್ ಹೋಗಿ, ಮಾವ ಈ ವರ್ಷದ ಬರ್ತಡೇಗೆ ಶಾರದತ್ತೆ ಮನಸ್ವಿನಿ ಇಲ್ಲ ಅಂತ ಕೊರಗಬೇಡಿ, ಮುಂದಿನ ವರ್ಷದಲ್ಲಿ ನಾನು ಅವ್ರನ್ನ ಹುಡ್ಕೊಂಡು ಬಂದು ಕೊಡೋ ಜವಾಬ್ದಾರಿ ನಂದು ಅಂದಾಗ, ಅಜಿತ್ ಅವರಿಬ್ಬರು ಜೊತೆಲೇ ಇದ್ದರು, ಬೇರೆ ಬೇರೆ ಇರೋದು ಒಂದು ಗೊತ್ತಿಲ್ಲ ಅಂದಾಗ, ಮಾವ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಾನು ಹುಡುಕಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಶ್ರವಣ್ಗೆ ಮಾತು ಕೊಡ್ತಾರೆ. ಈಗ ಟೈಮ್ ಆಯಿತು ಬನ್ನಿ ಹೋಗೋಣ ಅಂತ ಹೇಳಿ ಅಜಿತ್ ಕರೀತಾರೆ. ಇನ್ನು ಆ ಕಡೆ ಶಾರದಾಗೆ ಹಳೆ ನೆನಪುಗಳೆಲ್ಲ ಶ್ರವಣ್, ಭೂಮಿ, ಮನಸ್ವಿನಿ ಅನ್ನೋ ನೆನಪು ಬರ್ತಾ ಇರೋದ್ರಿಂದ ಈ ಕಡೆ ಲಕ್ಷ್ಮಕ್ಕಾಗೆ, ಅಕ್ಕ ಯಾರಕ್ಕ, ಯಾರದು ಮನಸ್ವಿನಿ ಅಂತ, ಯಾರು ಹೆಸ್ರೇನು ಅಂತೆಲ್ಲ ಹೇಳಿಬಿಟ್ಟು ಕೇಳ್ತಾರೆ. ಶಾರದಾ ದೇವಸನ್ನಿಧಿನಿ ಅಂತ ಹೇಳಿಬಿಟ್ಟು ಕನ್ವರ್ಸ್ತಾ ಇರ್ತಾರೆ. ಈ ಕಡೆ ಶಾರದಾ ಈ ಕಡೆ ಇದೆಲ್ಲ ನೋಡಿಬಿಟ್ಟು ಲಕ್ಷ್ಮಕ್ಕಂಗೆ ಇವ್ರಿಗೆ ಹಳೆ ನೆನಪುಗಳೆಲ್ಲ ಹೋಗಿತ್ತು ಅನಿಸುತ್ತೆ. ಈಗ ಬರ್ತಾ ಇರಬೇಕು, ಇದನ್ನು ಭೂಮಿಗೆ ಹೇಳಬೇಕು, ಇವರನ್ನು ಆಸ್ಪತ್ರೆಗೆ ಸೇರಿಸ್ಬೇಕು, ಇಲ್ಲ ಭೂಮಿ ಜೊತೆ ಆಶ್ರಮಕ್ಕೆ ಹೋದರೆ ಏನಾದರೂ ತೊಂದರೆ ಆದರೆ ಅಂತ ಹೇಳಿಬಿಟ್ಟು ಈ ಕಡೆ ಲಕ್ಷ್ಮಕ್ಕ ಯಾರನ್ನಾದರೂ ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಆಚೆ ಬರ್ತಾರೆ. ಅಷ್ಟರಲ್ಲಿ ಈ ಫ್ರಾಡ್ ಅಶ್ವಿನಿ ಇರ್ತಾಳಲ್ಲ, ಶಾರದನ್ನ ಕಿಡ್ನಾಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾಳೆ. ಅವಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗುವಷ್ಟರಲ್ಲಿ ಶಾರದಾಗೆ ಹಳೆ ನೆನಪುಗಳೆಲ್ಲ ಬಂದಿರುತ್ತೆ. ಹಳೆ ನೆನಪುಗಳೆಲ್ಲ ಇವಳು ಅದನ್ನೇ ಎನ್ಕ್ಯಾಚ್ ಮಾಡಿಕೊಂಡು, ನಾನೇ ಮನಸ್ವಿನಿ, ನಮ್ಮ ಅಪ್ಪನ ಎಷ್ಟು ಶ್ರವಣ, ಇದನ್ನೆಲ್ಲ ಸಹ ಹೇಳಿ ಈ ಶಾರದಾ ಮನಸ್ಸು ಬದಲಾಯಿಸೋ ಒಂದು ನಿಟ್ಟಿನಲ್ಲಿ ಅಶ್ವಿನಿ ಇದ್ದಾಳೆ. ನೋಡೋಣ ಇದನ್ನು ಏನಾಗುತ್ತೆ. ಶಾರದಾ ತನ್ನ ಮಗಳು ಇವಳೇ ಅಂತ ಗೊತ್ತಿಲ್ಲ ಅಂದರೆ ಕಂಡುಹಿಡಿತಾಳ, ನೋಡೋಣ ಏನಾಗುತ್ತೆ.